ಕೇರಳದ ವಯನಾಡಿನಲ್ಲಿ ಭರ್ಜರಿ ಮಳೆಯ ಹಿನ್ನೆಲೆ ಭರ್ತಿಗೆತ್ತ ಕಬಿನಿ ಜಲಾಶಯ. ಕಬಿನಿ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ. ಕಬಿನಿ ಜಲಾಶಯಕ್ಕೆ 11,747 ಕ್ಯೂಸೆಕ್ ನೀರು ಒಳಹರಿವು. ಜಲಾಶಯದಿಂದ 500 ಕ್ಯೂಸೆಕ್ ನೀರು ಹೊರಹರಿವು. 2,284 ಅಡಿ ಸಾಮರ್ಥ್ಯದ ಡ್ಯಾಂನಲ್ಲಿ 2,280.08 ಅಡಿ ನೀರು ಸಂಗ್ರಹ. ಕಬಿನಿ ಜಲಾಶಯದಲ್ಲಿ 17.09 ಟಿಎಂಸಿ ನೀರು ಸಂಗ್ರಹ, 19.52 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯದ ಕಬಿನಿ ಜಲಾಶಯ. ಇವತ್ತು ರಾತ್ರಿ ವೇಳೆಗೆ ಬಹುತೇಕ ಕಬಿನಿ ಜಲಾಶಯ ಭರ್ತಿಯಾಗಬಹುದಾದ ಚಾನ್ಸಸ್ ಇದೆ. ನಾಳೆ ಕಬಿನಿ ಜಲಾಶಯದಿಂದ ಆ ನೀರು ಬಿಡುಗಡೆ ಮಾಡಬಹುದಾದಂಥ ಸಾಧ್ಯತೆ ಇದು. ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನಮ್ಮಲ್ಲಿ ಪರವಾಗಿಲ್ಲ, ಕಬಿನಿ ಜಲಾಶಯ ತುಂಬ್ತಾ ಇರುವಂಥದ್ದು. ಇವತ್ತು ರಾತ್ರಿ ವೇಳೆಗೆ ಬಹುತೇಕ ಕಬಿನಿ ಜಲಾಶಯ ಭರ್ತಿ ಆಗುತ್ತೆ. ಆಮೇಲೆ ಸಹಜವಾಗಿಯೇ ಜಲಾಶಯದಿಂದ ನೀರು ಬಿಡುಗಡೆ ಆಗುತ್ತೆ. ನಮ್ಮಲ್ಲಿ ಆಗದೆ ಇದ್ರೂ ಬೇರೆ ಕಡೆ ಆಗ್ತಾ ಇರೋದ್ರಿಂದ ರೈತರಿಗೊಂಚೂರು, ಈ ಭಾಗದ ರೈತರಿಗೆ ನೆಮ್ಮದಿಯನ್ನು ನಿಟ್ಟಿಸಿರು. ಬೇರೆ ಬೇರೆ ಭಾಗಗಳಲ್ಲೆಲ್ಲ ಮಳೆ ಆಗ್ತಾ ಇದೆ, ಮಹಾರಾಷ್ಟ್ರ, ಪಶ್ಚಿಮ ಘಟ್ಟ, ವಯನಾಡು ಈ ಪ್ಲೇಸಸ್ಗಳಲ್ಲೆಲ್ಲ. ಹಾಗಾಗಿ ನಮ್ಮ ಜಲಾಶಯಗಳು ತುಂಬಿ ಹರಿತಾ ಇದೆ.